ಡಿ ಕೆ ಶಿವಕುಮಾರ್ ಸಿನಿಮಾ ರಂಗದವರಿಗೆ ಎಚ್ಚರಿಕೆ ಕೊಟ್ಟಂತಹ ಒಂದು ವಿಚಾರ. ಡಿ ಕೆಗೆ ನಿರ್ದೇಶಕ ಉಮಾಪತಿ ಗೌಡ ಹೇಳಿದ್ದೇನು ಗೊತ್ತಾ? ಎಸ್, ಡಿ ಕೆಗೆ ನಿರ್ಮಾಪಕ ಉಮಾಪತಿ ಗೌಡ ಹೇಳಿದ್ದೇನು ಗೊತ್ತಾ? ನಿಮ್ಮ ನಟ್ಟು ಬೋಲ್ಟ್ ಟೈಟ್ ಮಾಡೋದು ಗೊತ್ತು. 16ನೇ ಚಿತ್ರೋತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಚಿತ್ರರಂಗದ ನಟರಿಗೆ ವಾರ್ನಿಂಗ್ ಕೊಟ್ಟಿದ್ದರು. ವಿಶೇಷವಾಗಿ ಕೆಲ ಸ್ಟಾರ್ ನಟರಿಗೆ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದರು. ಎಸ್, ಇವತ್ತು ಇದೇ ಒಂದು ವಿಚಾರ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸದ್ದು ಕೂಡ ಮಾಡ್ತಿರುವಂತಹದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕ ಉಮಾಪತಿ ಗೌಡ ಕೂಡ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದರೆ ಉಮಾಪತಿ ಗೌಡ ಅವರು ಹೇಳಿದ್ದೇನು? ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿದ್ರಾ ಅಥವಾ ಸ್ಟಾರ್ ನಟರ ಪರವಾಗಿ ಹೇಳಿದ್ರಾ? ಎಸ್, ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಂತಹ ಉಮಾಪತಿ ಗೌಡ, ಡಿ ಕೆ ಶಿ ಇದನ್ನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ರಾಜ್ಯದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸರ್ಕಾರದ ಆಡಳಿತದಲ್ಲಿ ನಾವೆಲ್ಲ ಬದುಕಬೇಕು. ಸರ್ಕಾರಕ್ಕೆ ನಾವು ಯಾವ ರೀತಿ ಸಹಕಾರ ಕೊಡಬೇಕು ಆದರೆ ಡಿ ಕೆ ಶಿ ಹೇಳಿಕೆ ಹಿಂದೆ ಒಳ್ಳೆಯ ಉದ್ದೇಶ ಖಂಡಿತವಾಗಲೂ ಇದೆ. ಸಿನಿಮಾ ರಂಗದವರು ಹೋರಾಟಗಳಲ್ಲಿ ಪಾಲ್ಗೊಳ್ಳಬೇಕು. ಇದರಿಂದ ಹೆಚ್ಚು ಜನರಿಗೆ ಅದು ತಲುಪುತ್ತೆ. ಸಿನಿಮಾ ರಂಗದವರು ಹೋರಾಟದಲ್ಲಿ ಪಾಲ್ಗೊಳ್ಳಲಿ ಎಂಬುದು ಅವರ ಉದ್ದೇಶ ಕೂಡ. ಡಿ ಕೆ ಶಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡಂತಹ ಉಮಾಪತಿ ಗೌಡ, ಎಸ್, ಉಮಾಪತಿ ಗೌಡ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಈಗ ಸಮರ್ಥಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಇದೆಯಲ್ಲ, ಈ ಒಂದು ವಿಚಾರವನ್ನು ಬೇರೆ ಬೇರೆ ಅರ್ಥದಲ್ಲಿ ಹೇಳಲಾಗ್ತಾ ಇದೆ, ಬೇರೆ ಬೇರೆ ಅರ್ಥದಲ್ಲಿ ಕಲ್ಪಿಸಿಕೊಳ್ಳಲಾಗ್ತಿದೆ. ಆದರೆ ಅದ್ಯಾವ ರೀತಿಯೂ ಕೂಡ ನೀವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಬೇರೆ ವಿಚಾರಕ್ಕೋಸ್ಕರ. ಸಿನಿಮಾ ರಂಗದವರು ಹೋರಾಟದಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು. ಸಿನಿಮಾ ರಂಗದವರು ಹೆಚ್ಚು ಹೋರಾಟಗಳಲ್ಲಿ ಪಾಲ್ಗೊಂಡಾಗ ಮಾತ್ರ ಅದು ಜನರಿಗೆ ತಲುಪುತ್ತೆ. ಸೊ ಹಾಗಾಗಿ ಸಿನಿಮಾ ರಂಗದವರು ಹೋರಾಟಗಳಲ್ಲಿ ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ಬೇಕು ಅಂತೇಳಿ ಆ ಅರ್ಥದಲ್ಲಿ ಹೇಳಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವ ಅರ್ಥದಲ್ಲೂ ಕೂಡ ಹೇಳಿಲ್ಲ. ಸರ್ಕಾರಕ್ಕೆ ನಾವು ಯಾವ ರೀತಿ ಸಹಕಾರ ಕೊಡಬೇಕು, ಸರ್ಕಾರದ ಆಡಳಿತದಲ್ಲಿ ನಾವೆಲ್ಲ ಕೂಡ ಬದುಕಬೇಕು. ರಾಜ್ಯದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಆ ಬೆಳವಣಿಗೆಗಳನ್ನು ಅರಿತುಕೊಂಡಂತಹ ಡಿ ಕೆ ಶಿವಕುಮಾರ್ ಅವರು ತುಂಬ ಸೂಕ್ಷ್ಮವಾಗಿ ಅದನ್ನು ಹೇಳಿದ್ದಾರೆ. ಅದನ್ನು ಬೇರೆ ರೀತಿ ಅರ್ಥವನ್ನು ಕಲ್ಪಿಸಬೇಡಿ ಹೀಗಂತ ನಿರ್ಮಾಪಕ ಉಮಾಪತಿ ಗೌಡ ಅವರು ಹೇಳಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವಂತಹದ್ದು.